ಎಲ್ಲರಿಗೂ ನಮಸ್ಕಾರ. ಮೈಸೂರಿನ ಸಂಸ್ಕೃತಿ ಆದಿ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ ಮೂಲಕ ನನ್ನ ಅನುಭವಗಳನ್ನ ತಮ್ಮೊಂದಿಗೆ ನಿವೇದಿಸಿಕೊಳ್ತಾ ಇದ್ದೀನಿ. ಈ ಬಾರಿ ನಾನು ಎರಡನೇ ಪ್ರವಾಸಕ್ಕೆ ಹೋಗಿದ್ರ ಬಗ್ಗೆ ಹೇಳ್ತೀನಿ. ನಾನು ಜೀವನ ಪೂರ್ತಿ ಪ್ರವಾಸ ಮಾಡ್ತಾನೆ ಇದ್ದೀನಿ. 51 ದೇಶ ನೋಡಿದ್ದೀನಿ ಮತ್ತು ಭಾರತದ 60% ನೋಡಿದ್ದೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಅಂದ್ರೆ ಇವ್ರು ಏನೋ ತಮ್ಮನ್ ತಾವು ಹೊಗಳ್ಕೋತಾ ಇದ್ದಾರೆ ಅಂತ ಅನ್ಕೋಬೇಡಿ. ನನ್ನ ಜೀವನದಲ್ಲಿ ಸಂಪಾದನೆ ಮಾಡಿದ್ದು ನಾನು 2 ವಿಷಯಕ್ಕೆ ಖರ್ಚು ಮಾಡಿದ್ದೀನಿ. ಕುಟುಂಬದ ಆರೋಗ್ಯ ಸಮಸ್ಯೆಗಳಿಗೆ ಮತ್ತೆ ಪ್ರವಾಸಕ್ಕೆ. ಇವೆರಡೇ ನಮಗೆ. ನಾನು ಭಾರತೀಯನಾಗಿ ಭಾರತೀಯ ಸಂಸ್ಕೃತಿ ಬಗ್ಗೆ ಅಭಿಮಾನ ಹೊಂದಿ, ಕರ್ನಾಟಕ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಹೊಂದಿ, ಒಬ್ಬ ಲೇಖಕನಾಗಿ, ಅಂಕಣಕಾರನಾಗಿ, ಭಾಷಣಕಾರನಾಗಿ, ಉಪನ್ಯಾಸಕಾರನಾಗಿ ಅಭಿರುಚಿ ಬಳಗದ ಕಾರ್ಯಕ್ರಮಗಳನ್ನು ಸಂಯೋಜಿಸ್ತಾ ಇರ್ಬೇಕಾದ್ರೆ ಪ್ರವಾಸದ ಬಗ್ಗೆ ಬಹಳ ಹೇಳ್ತೀನಿ. ಯಾಕಂದ್ರೆ ಪ್ರವಾಸ ಮಾಡಿದಷ್ಟು ನಮ್ಮ ನಾಲೆಜ್ ಬೆಳೆಯುತ್ತೆ, ನಮ್ಮ ಅನುಭವ ಬೆಳೆಯುತ್ತೆ. ಆಮೇಲೆ ಹಿಂದಿನವರ ಮುಂದೆ, ಆ ವಾಸ್ತುಶಿಲ್ಪಿಗಳ ಮುಂದೆ, ಮೂರ್ತಿ ಶಿಲ್ಪಿಗಳ ಮುಂದೆ ಇರುವಂತ ಒಂದು ಕಣ್ಣಿಗೆ ಕಾಣುವಂತ 100 ವರ್ಷಗಳ ಐತಿಹಾಸಿಕ ದಾಖಲೆಗಳ ಮುಂದೆ ನಾನು ಶರಣು ಅಂತ. ನಾನು ಎಷ್ಟು ಕುಬ್ಜ ಅಂತ ಅನ್ಸುತ್ತೆ ಅದನ್ನೆಲ್ಲ ನೋಡಿದ್ರೆ. ಹಿಂದಿನ ಜನ ಯಾವ ಸೌಲಭ್ಯಗಳು ಇಲ್ಲದೆ, ಅಯ್ಯೋ ನಿಮ್ಗೆ ಎಷ್ಟು ಆಶ್ಚರ್ಯ ಆಗುತ್ತೋ ಗೊತ್ತಾ, ಈಗಿನ ರೀತಿಯ ಎಲೆಕ್ಟ್ರಿಸಿಟಿ ಇಲ್ಲದೆ, ಆಧುನಿಕ ಆಯುಧಗಳಿಲ್ಲದೆ, ಆಧುನಿಕ ರೀತಿಯ ಉಳಿಗಳು, ಕೆತ್ತನೆಯ ವಸ್ತುಗಳು ಇಲ್ಲದೆ, ಕ್ಯಾಮರಾ ಇಲ್ಲದೆ, ಲೈಟ್ ಇಲ್ಲದೆ, ಸೂಕ್ಷ್ಮದರ್ಶಕ ಯಂತ್ರ ಇಲ್ಲದೆ ಅವರು ಎಂತ ತಾಂತ್ರಿಕತೆಯನ್ನ ಸಾಧಿಸಿದ್ರು. ನೀವು ಉದಾಹರಣೆಗೆ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಹತ್ರ ಹೋದ್ರೆ ಕಲ್ಲಿಗೆ ಮೇಲೆ ಜೋಡಿಸಿದಾಗ ಅದಕ್ಕೆ ಕಬ್ಬಿಣದ ಕೊಂಡಿಗಳನ್ನ ಹಾಕಿ ಕಲ್ಲುಗಳನ್ನು ಜೋಡಿಸಿದ್ದಾರೆ. ಅಲ್ಲಿ ನೋಡಿ, ನೀವು ಆಶ್ಚರ್ಯ ಆಗುತ್ತೆ. ಹೋಗಿ ನೀವು ಬಾದಾಮಿ ಪಟ್ಟದಕಲ್ಲು ಐಹೊಳೆಗೆ ಹೋಗಿ ಬಾದಾಮಿಯ ಗುಹೆಗಳನ್ನ ನೋಡಿ. ಹಾಗೆ ನೋಡಿದಾಗ ನಿಮಗೆ ನಾವು ಎಷ್ಟು ಕುಬ್ಜರು. ಹಿಂದಿನವರಿಗಿಂತ ನಾವು ವಿದ್ಯಾಭ್ಯಾಸದಲ್ಲಿ ಮುಂದುವರೆದಿದ್ದೀವಿ, ಶ್ರೀಮಂತಿಕೆಯಲ್ಲಿ ಮುಂದುವರೆದಿದ್ದೀವಿ, 7 ಅಂತಸ್ತಿನ ಮನೆ ಕಟ್ತೀವಿ, ಇಷ್ಟು ಸೈಟ್ ಇದೆ, ಇಷ್ಟು ಶೇರ್ ಇದೆ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಖುಷಿ ಆಗ್ತೀವಿ. ನಮ್ಮ ಹೆಂಡತಿ ಮಕ್ಕಳು ನಾವೆಲ್ಲ ಆಭರಣಗಳನ್ನ ಹಾಕೊಳ್ಳೋದ್ರಲ್ಲಿ, ಬಟ್ಟೆ ಧರಿಸೋದ್ರಲ್ಲಿ ಖರ್ಚು ಮಾಡ್ತೀವಿ. ಆದ್ರೆ ಪ್ರವಾಸಕ್ಕೆ ಖರ್ಚು ಮಾಡೋದೇ ಇಲ್ಲ. ನನ್ನ ಒಬ್ಬ ಮಿತ್ರರಿದ್ರು ನಮ್ಮ ಆಕಾಶವಾಣಿಯಲ್ಲಿ ರಾಯಚೂರಿನಲ್ಲಿ. ನಮಗೆ ಸರ್ಕಾರಿ ನೌಕರಿಗೆ ಲೀವ್ ಟ್ರಾವೆಲ್ ಕನ್ಸೆಷನ್ ಅಂತ ಇರುತ್ತೆ ಕೇಂದ್ರ ಸರ್ಕಾರದಲ್ಲಿ. 4 ವರ್ಷಕ್ಕೊಂದ್ಸಲ ಎಲ್ಲರೂ ಹೋಗಿ ಬರ್ಲಿಕ್ಕೆ ಭಾರತದಲ್ಲಿ ಅವರು ನಮಗೆ ಸಹಾಯಧನವನ್ನು ಕೊಡ್ತಾರೆ. ಹಾಗೆ ನಮ್ಮ ಸ್ವಂತ ಊರಿಗೆ ಹೋಗ್ಲಿಕ್ಕೆ ಸಹ ಹೋಮ್ ಟ್ರಾವೆಲ್ ಅಂತ ಕೊಡ್ತಾರೆ. ಈ ಸಂದರ್ಭದಲ್ಲಿ ನಾನು 36 ವರ್ಷದಲ್ಲಿ 9 ಬಾರಿ ಲೀವ್ ಟ್ರಾವೆಲ್ ಕನ್ಸೆಷನ್ ತಗೊಂಡಿದ್ರಿಂದ ನಾನು, ನನ್ನ ಹೆಂಡತಿ, ಮಗ ಭಾರತ ಪ್ರವಾಸವನ್ನು ಕಾಣ್ಲಿಕ್ಕೆ ಸಾಧ್ಯವಾಯ್ತು. ಆದ್ರೆ ನಾನು ರಾಯಚೂರಿನಲ್ಲಿರುವಾಗ ಒಬ್ಬ ನಮ್ಮ ಸಬಾರ್ಡಿನೇಟ್ಗೆ ಹೇಳಿದೆ, ಅಲ್ರಿ ನೀವು ಒಂದ್ಸಲ ಲೀವ್ ಟ್ರಾವೆಲ್ ಕನ್ಸೆಷನ್ ತಗೊಳಲ್ವಲ್ಲ, ನಿಮಗ್ ಪ್ರವಾಸಕ್ಕೆ ಹೋಗಕ್ಕೆ ಆಸಕ್ತಿ ಇಲ್ವಾ ಅಂತ. ಅವ್ನು ಏನಂದ್ಬಿಟ್ಟ ಗೊತ್ತಾ, ನನಗೆ ಇವತ್ತು ಶಾಕಿಂಗ್ ಇದೆ. ನೋಡ್ರಿ, ಊಟ ತಿಂಡಿ ಮನೇಲಿ ಮಾಡ್ಕೊಂಡು ಆರಾಮಾಗಿದ್ದೀನಿ, ನಿದ್ದೆ ಮಾಡ್ತಾ. ನಾನು ಹೆಂಡತಿ ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋದ್ರೆ ಅವ್ರೇನೋ ನಮಗೆ ಇಲ್ಲಿಂದ ಅಲ್ಲಿಗೆ ನೇರ ಹೋಗೋ ಟಿಕೆಟ್ ಕೊಡ್ತಾರೆ. 2nd ಕ್ಲಾಸ್ದು ಅಥವಾ ನನಗೆ 1st ಕ್ಲಾಸು, 2nd AC ಅರ್ಹತೆ ಇತ್ತು ಅವರವರ ಸ್ಥಾನದ ಪ್ರಕಾರ. ನೀವೇನೋ ಕನಿಷ್ಠ ಟಿಕೆಟ್ ಹೋಗಿ ಬರ್ಲಿಕ್ಕೆ ಕೊಡಬಹುದು. ಆದ್ರೆ ಪ್ರವಾಸದ ಮಧ್ಯದಲ್ಲಿ ಬೇರೆ ಕಡೆ ಹೋಗ್ಲಿಕ್ಕೆ ಆಟೋ ಮಾಡಬೇಕು, ಕಾರ್ ಮಾಡಬೇಕು, ಬೇರೆ ಕಡೆ ಹೋಗ್ಲಿಕ್ಕೆ ಬಸ್ ಹತ್ತಬೇಕು, ಊಟ ತಿಂಡಿ ವಸತಿ, ಇದಕ್ಕೆ ಯಾರು ದುಡ್ಡು ಕೊಡ್ತಾರೆ? ನೀವು ಕೊಡ್ತೀರಾ ಅಥವಾ ಸರ್ಕಾರ ಕೊಡುತ್ತಾ ಅಂತ ಕೇಳ್ಬಿಟ್ರು. ಈ ರೀತಿ ದುಡ್ಡಿನ ಲೆಕ್ಕವನ್ನ ಹಾಕುವಂತ ಜನರಿಗೆ ನಾನು ಹೇಳ್ತೀನಿ, ನೋಡಿ, ನನ್ನ ಮಗ ಇದ್ದ ಒಬ್ಬ, ಎಂತ ಅದ್ಭುತವಾದಂತ ರಾಷ್ಟ್ರ ಮಟ್ಟದ ವಿಶೇಷ ಚೇತನ ಗುಂಪಿನಲ್ಲಿಯ ಕ್ರಿಕೆಟ್ ಪ್ಲೇಯರ್, ಕ್ಯಾಪ್ಟನ್, ಹಾಗೆ ವಾಲಿಬಾಲ್ ಪ್ಲೇಯರ್, ಮತ್ತೆ ಅನೇಕ ಆಟಗಳಲ್ಲಿ ಇದ್ದ. ಅವನು ಸಾಫ್ಟ್ವೇರ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಕೈ ತುಂಬಾ ದೊಡ್ಡ ಸಂಬಳ ತಗೋತಿದ್ದ. ಅವನಿಗೆ ಏನನ್ಸಿತ್ತು, ನಾನು 80 ವರ್ಷ ಇರ್ಬೋದು, 70 ವರ್ಷ ಇರ್ಬೋದು ಅಂತ ಹೊಸ ಹೊಸ ಡ್ರೆಸ್ಗಳನ್ನ, ಹೊಸ ಹೊಸ ಆಟದ ಉಪಕರಣಗಳನ್ನ, ಕ್ರಿಕೆಟ್ ಕಿಟ್ ಅನ್ನೆಲ್ಲ ಕೊಂಡ. ಆದರೆ ದುರ್ದೈವವಶಾತ್ ಅವನಿಗೆ ಯಾವ ಚಟಗಳು ಇರ್ಲಿಲ್ಲ. ದೇವರಂತ ಮನುಷ್ಯ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರವಾಸ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಅವನು ನಮ್ ಜೊತೆ ಅನೇಕ ದೇಶಗಳಿಗೆ ಬಂದ, ಅನೇಕ ಪ್ರವಾಸ ಮಾಡ್ದ. ಅವನಿದ್ದದ್ದು 36 ವರ್ಷ. ಆದ್ರೆ ಅವನಿಗೊಂದು ರೀತಿ ಲಿವರ್ ಫೇಲ್ಯೂರ್ ಆಗಿ, ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಆಗದೆ ಅವನು 8 ವರ್ಷದ ಕೆಳಗೆ ತೀರ್ಕೊಂಡ. ನನಗೆ ಮಗ ಹೋದ ಅನ್ನೋ ದುಃಖ. ಅವನು ಲೋಕವನ್ನ ಹೋಗ್ತೀನಿ ಅಂತಾನೆ ಗೊತ್ತಿಲ್ಲ. ಅವನಿಗೆ ವಿಶೇಷವಾಗಿ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಕಸಿ ಆಗ್ಬೇಕಾಗಿತ್ತು. ಬೆಂಗಳೂರು ಆಸ್ಪತ್ರೆಯಲ್ಲಿ 5 ದಿವಸ ಮಲಗಿದ್ದ. ಬೆಂಗಳೂರಿನಲ್ಲಿ ಮೈಸೂರು ಆಸ್ಪತ್ರೆಯಲ್ಲಿ 1 ದಿನ ಮಲಗಿದ್ದ. ಇದ್ದಕ್ಕಿದ್ದಂತೆ ಹೊಟ್ಟೋದ. ಒಬ್ಬ ಯುವಕ, ಮದುವೆ ಆಗಿ 1.5 ವರ್ಷ ಆಗಿತ್ತು. ಅವನು ಎಷ್ಟು ಸಂಪಾದನೆ ಮಾಡ್ಬೇಕು ಅಂತಿದ್ನೋ, ಎಷ್ಟು ರಾಷ್ಟ್ರ ಮಟ್ಟದ ಆಟಗಳ ಕ್ರೀಡೆಗಳ ಆಡ್ಬೇಕು ಅಂತಿದ್ನೋನೋ ಆಸಕ್ತಿ ಇರುತ್ತೆ. ಆದ್ರೆ ದಿಢೀರ್ ಕಾಯಿಲೆ ಬಂದಾಗ ಅವನು ಹೋಗ್ಬಿಟ್ಟ. ಹಾಗೆ ನಮ್ಮ ತಂದೆ ತುಂಬಾ ಆಕ್ಟಿವ್ ಇದ್ದಾಗ ಅವರಿಗೆ 60ನೇ ವರ್ಷದಲ್ಲಿ ಸ್ಟ್ರೋಕ್ ಆಯ್ತು. ಹೌದು 60ನೇ ವರ್ಷದಲ್ಲಿ ನಮ್ಮ ತಂದೆಗೆ ಬಹಳ ಗಟ್ಟಿಮುಟ್ಟಾಗಿ ಸಿನಿಮಾಗಳಲ್ಲೂ ಮಾಡ್ತಿದ್ರು, ಎಲ್ಲಾ ಮಾಡ್ತಿದ್ರು.
ಆದ್ರೆ ಅವ್ರಿಗೆ ಏನಾಗೋಯ್ತು, ಇದ್ದಕ್ಕಿದ್ದಾಗೆ ಸ್ಟ್ರೋಕ್ ಆಯ್ತು, ಶುಗರ್ ಬಂತು, ಬಲಗೈ ಸ್ವಾಧೀನ ಹೋಯ್ತು, ಮಾತಾಡೋಕ್ ತೊಂದರೆ ಆಯ್ತು. ಅವರು 70-80 ವರ್ಷದ ತನಕ ಆಕ್ಟಿವ್ ಆಗಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೋದು, ಸ್ಟೇಜ್ ಮೇಲೆ ಆಕ್ಟ್ ಮಾಡ್ಬೋದು ಅಂತಿದ್ರು. ಬಲಗೈಗೆ ಪಾರ್ಶ್ವ ಆಯ್ತು, ಬಲಗಾಲಕ್ಕೆ ಪಾರ್ಶ್ವ ಆಯ್ತು, ಮಾತೇ ಹೋಗಿತ್ತು. ನಾವೇನೋ ಬಹಳ ಉಪಚಾರ ಮಾಡಿ ಅವ್ರನ್ನ ಉಳಿಸ್ಕೊಂಡ್ವಿ, ಮಾತಾಡ ಹಂಗಾಯ್ತು. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಅನ್ಕೊಳ್ಳೋದು ಒಂದು, ಆಗೋದು ಒಂದಿರುತ್ತೆ. ನಮ್ಮ ದೇಹದಲ್ಲಿ ಶಕ್ತಿ ಇರ್ಬೇಕಾದ್ರೆ, ಜೇಬಲ್ ದುಡ್ಡು ಇರ್ಬೇಕಾದ್ರೆ ನಾವು ಪ್ರವಾಸವನ್ನ ಮಾಡಬೇಕು. ಭಾರತೀಯ ಇತಿಹಾಸ, ಭಾರತೀಯ ಸಂಸ್ಕೃತಿಯನ್ನ, ಕರ್ನಾಟಕದ ಇತಿಹಾಸ, ಕರ್ನಾಟಕ ಸಂಸ್ಕೃತಿ ನೋಡ್ಬೇಕಾದ್ರೆ ಪ್ರವಾಸ ಮಾಡಬೇಕು. ನಿಮ್ಮ ಸಂಬಳದ ಅಥವಾ ನಿಮ್ಮ ಆದಾಯದ ಸ್ವಲ್ಪ ಭಾಗವನ್ನ ತಿನ್ನೋದನ್ನು ಬಿಟ್ಟು, ಬಟ್ಟೆಯನ್ನ ಬಿಟ್ಟು, ಆಭರಣವನ್ನ ಬಿಟ್ಟು ಹೋಗಿ ನೋಡಿ. ಕೋಶ ಓದಿ ದೇಶ ಸುತ್ತಿ ಅಂತ ಹೇಳ್ತಾರೆ ಹಿಂದಿನ ಗಾದೆ ಮಾತು. ಆಗಿನ ಕಾಲದಲ್ಲಿ ವಾಹನಗಳಿರ್ಲಿಲ್ಲ, ಫ್ಲೈಟ್ ಇರ್ಲಿಲ್ಲ, ಬಸ್ಸು ರೈಲುಗಳಿರ್ಲಿಲ್ಲ, ಆದ್ರೂ ಜನ ಪ್ರವಾಸ ಮಾಡ್ತಿದ್ರು, ಕಾಶಿ ಯಾತ್ರೆ ಮಾಡ್ತಿದ್ರು. ಕಾಶಿ ಯಾತ್ರೆಗೆ ಹೋದವರು ವಾಪಸ್ ಬರಲ್ಲ ಅಂತಿದ್ರು. ಎಷ್ಟೋ ತಿಂಗಳಾನುಗಟ್ಲೆ ಹೋಗಿ ಅವರು ಪ್ರವಾಸ ಮಾಡಿ ಕಾಶಿಯಲ್ಲೇ ತಿರ್ಕೊಳ್ತಿದ್ರು, ಅಥವಾ ವಾಪಸ್ ಬಂದ್ರೆ ಗಂಗೆಯನ್ನ ತರ್ತಾ ಇದ್ರು ಮನೆಗೆ. ಹೀಗಾಗಿ ನಾನು ಪ್ರವಾಸ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ನೋಡಿ, ನನ್ನ ಹೆಂಡತಿನೂ ನನ್ನ ಜೊತೆ 46 ವರ್ಷ ಇದ್ಲು, ಪ್ರವಾಸ ಮಾಡ್ತಾನೆ ಇದ್ಲು. ಈಗ ನಾನೇನು ಇತ್ತೀಚೆಗೆ 10 ದಿವಸಗಳ 2 ಪ್ರವಾಸಕ್ಕೆ ಹೋದೆ, ಅದಕ್ಕೂ ನಾನು ಹೆಂಡತಿನ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ. ಇದ್ದಕ್ಕಿದ್ದಂಗೆ ಒಂದ್ ರಾತ್ರಿ ಮಲ್ಕೊಂಡೋಳು, ಹೇಳಲಿಲ್ಲ ಬೆಳಗ್ಗೆ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೆದರಿಸ್ತಾ ಇಲ್ಲ ನಿಮ್ಮನ್ನ. ಈ ಜೀವನ ಅನ್ನೋದು ಶಾಶ್ವತ ಅಂತ ನಂಬಬೇಡಿ. ನಾವು ಹೆಂಗಿದ್ದೀವಿ, ಕುಡ್ಕೊಂಡ್ ತಿನ್ಕೊಂಡ್ ಮಾಜ್ಯವಾಗಿರ್ತೀವಿ, ಹೆಂಡ ಕುಡಿತೀವಿ, ಅಥವಾ ನಾವು ಡ್ರಗ್ಸ್ ತಗೊಳ್ತೀವಿ, ಅಥವಾ ನಾವು ಬೇಕಾದಷ್ಟು ನಾನ್ ವೆಜ್ ತಿಂತೀವಿ, ಮೋಜು ಮಾಡ್ತೀವಿ, ಪಾರ್ಟಿ ಮಾಡ್ತೀವಿ, ದುಡ್ಡು ಮೇಲೆ ಸಂಪಾದಿಸಿ ನಾವು EMI ಕಟ್ಟಿ ಬಂಗ್ಲೆ ಮಾಡ್ತೀವಿ, ತೋಟ ಮಾಡ್ತೀವಿ, ಶೇರ್ಸ್ ತಗೊಳ್ತೀವಿ. ಆದ್ರೆ ಮಿತ್ರರೇ, ಒಂದ್ಸಲ ಹೇಳ್ತೀನಿ, ಯಾರು ಹುಟ್ಟಿದಾರೋ ಅವರಿಗೆ ಸಾವು ಅನಿವಾರ್ಯ. ಆ ಸಾವು ಬಂದಾಗ ಕುಗ್ಗಿ ಹೋಗ್ತೀವಿ. ನನ್ನ ತಂದೆ ತೀರ್ಕೊಂಡ್ರು, ತಾಯಿ ತೀರ್ಕೊಂಡ್ರು, ಅವ್ರಿಗೆ ವಯಸ್ಸಾಗಿತ್ತು, ಆದ್ರೆ ಕಾಯಿಲೆಯಿಂದ ಮಾಡಿದಾಗ ನನ್ನನ್ನು 7ನೇ ವರ್ಷದಿಂದ ಮನೆಯ ಎಲ್ಲ ಸದಸ್ಯರ ಆರೋಗ್ಯ ಸಮಸ್ಯೆಗಳನ್ನ ನೋಡ್ಕೊಂಡು ನಾನೇ 25 ಆರೋಗ್ಯ ಶಿಕ್ಷಣದ ಪುಸ್ತಕ ಬರೆಯುವಂತ ಡಾಕ್ಟರ್ ತರ ಆದೆ. ಅನುಭವವೇ ಜೀವನಕ್ಕೆ ಮಾರ್ಗದರ್ಶನ. ನಿಮ್ಗೆ ಎಷ್ಟು ಪುಸ್ತಕ ಓದಿದ್ರು ಸಿಗಲ್ಲ. ನೀವು ಓದ್ಬೇಕು, ನಡ್ಕೋಬೇಕು, ಪಾಲಿಸ್ಬೇಕು, ಮತ್ತೆ ಪ್ರವಾಸ ಮಾಡ್ಬೇಕು ಅಂತ ಹೇಳ್ತೀನಿ. ಹಾಗೆ ನೋಡಿ, ನನ್ನ ಹೆಂಡತಿ ಹಿಂಗ್ ಹೋದ್ಲಾ. ಈಗ ಎಲ್ರು ಹೇಳ್ತಾರೆ, ಹೆಂಡತಿ ತಿರ್ಕೊಂಡ್ಲು, ಮಗ ಹೊಟ್ಟೋದ, ಮೊಮ್ಮಕ್ಳಿಲ್ಲ, ಯಾರು ಇಲ್ಲ, ಏನ್ ಮಾಡ್ತೀರಿ? ಮನೇಲಿ ಮಲಗಿರ್ತೀರಾ, ನಿದ್ದೆ ಮಾಡ್ತೀರಾ? ಇಲ್ರಿ, ವಯಸ್ಸಾದ್ಮೇಲೆ ಜಾಸ್ತಿ ನಿದ್ದೆ ಬರಲ್ಲ ರೀ. ಆರೋಗ್ಯಕ್ಕಾಗಿ ತಪಾಸಣೆ ಮಾಡ್ಕೊಳ್ತೀವಿ, ಮಾತ್ರೆಗಳನ್ನ ನುಂಗ್ತೀವಿ. ನಾನೇ 7ನೇ ವರ್ಷದಿಂದ ಅಡಿಗೆ ಸೌಟ್ ಹಿಡ್ಕೊಂಡಿದ್ದೀನಿ. ನಮ್ಮ ತಾಯಿಗೆ ಹೆಣ್ಮಕ್ಳು ಇರ್ಲಿಲ್ಲ ಧಾರವಾಡದಲ್ಲಿದ್ದಾಗ. ಹೀಗಾಗಿ ನಾನು ನನ್ನ ತಮ್ಮ ಮುರಳಿ 7ನೇ ವರ್ಷದಿಂದ ನಾವು ಅಡಿಗೆ ಮಾಡ್ತಾ ಇದ್ವಿ. ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀವಿ, ಸೌದೆ ಒಲೆಯಲ್ಲಿ. ಆಮೇಲೆ ಕುಮ್ಟಿಯಲ್ಲಿ ಮಾಡ್ತಾ ಇದ್ವಿ, ರುಬ್ಬುಗುಂಡಲ್ಲಿ ರುಬ್ಬಿ ಎಲ್ಲ ಅಡಿಗೆ ಮಾಡ್ತಿದ್ವಿ. ನಾನು 7ನೇ ವರ್ಷದಲ್ಲಿ ಹಿಡಿದ ಸೌಟು ನನಗೆ 75ರಲ್ಲೂ ಮುನ್ನಡೆಸ್ತಾ ಇದೆ. ಈಗ ನಾನು ಹೆಂಡ್ತಿ ಹೋದ್ಲಪ್ಪ, ನಿಮ್ಗೆ ಅಡಿಗೆ ಬರೆದಿದ್ರೆ ಏನ್ ಮಾಡ್ತೀರಿ? ದಿನ ಹೋಟ್ಲಿಗೆ ಹೋಗ್ತೀರಾ? ಆರೋಗ್ಯಕ್ಕಾಗುತ್ತಾ ನಿಮಗೆ? ನಿಮಗೆ ಖಾರ ಬೇಕು, ಸಿಹಿ ಬೇಕು, ಮಧ್ಯಮ ಬೇಕು, ಅನ್ನ ಉದುರಿರ್ಬೇಕು ಅಥವಾ ಮೆತ್ತಗಿರ್ಬೇಕು. ನಮಗೆ ಬೇಕಾದಂತ ಊಟ ಅಡಿಗೆ ಸಿಗಲ್ಲ. ನಾವು ಸ್ವಾವಲಂಬಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತೀನಿ. ನಾನು ಹೆಂಡತಿ ಇದ್ದಾಗ್ಲೂ ನಾನು ಅಡಿಗೆ ಮಾಡ್ತಿದ್ದೆ, ಅವಳಿಗೆ ಕೂತಲ್ಲಿ ತಂದು ಕೊಡ್ತಿದ್ದೆ. ಹೆಂಡತಿ ಅಂದ್ರೆ ಆಳಲ್ಲ, ಅವಳು ನಮ್ಮ ಸಹಭಾಗಿನಿ, ಅವಳು ನಮ್ಮ ದೇಹದ ಅರ್ಧನಾರೀಶ್ವರನ ಒಂದು ಭಾಗ ಅಂತ ತಿಳ್ಕೊಂಡಿದ್ರಿಂದ ನಾನು ಅವಳು ನನ್ನಲ್ಲೇ ಇದ್ದಾಳೆ ಅನ್ನೋ ಭಾವನೆಯಿಂದ ಹೆಂಡತಿ ಸತ್ತ 5 ತಿಂಗಳಾಗಿದ್ರು ಸಹ ನಾನು ಪ್ರತಿನಿತ್ಯ ಚಟುವಟಿಕೆಯಲ್ಲಿದ್ದೇನೆ. ಸಾಯೋದು ಗ್ಯಾರಂಟಿ, ಆದ್ರೆ ಸಾಯುವ ಕೊನೆಗಳಿಗೆ ತನಕ ನಾವು ಚಟುವಟಿಕೆಯಿಂದ ಇರ್ಬೇಕು. ಒಂದ್ ಜೋಕ್ ತರ ಹೇಳ್ತೀನಿ ನೋಡಿ, ನಾನು ಎಲ್ರಿಗೂ ವೇದಿಕೆಯಲ್ಲಿ ಹೇಳ್ತಾ ಇರ್ತೀನಿ. ನಾನು ಆಕಾಶವಾಣಿಯಲ್ಲಿ ಇದ್ದಾಗ 1 ಲಕ್ಷ ಇಂಟರ್ವ್ಯೂಸ್ ಮಾಡಿದ್ದೀನಿ, ಸಂದರ್ಶನಗಳು ಬೇರೆ ಬೇರೆ ಕ್ಷೇತ್ರದ್ದು. ಅವುಗಳನ್ನೆಲ್ಲ ಪುಸ್ತಕ ದಾಖಲಿಸ್ತಾ ಇದ್ದೀನಿ. ಆಡಿಯೋ ಕ್ಯಾಸೆಟ್ಸ್ ಇದೆ, ಆಡಿಯೋ ವಿಡಿಯೋ ಕ್ಯಾಸೆಟ್ಸ್ ಇದೆ, ಎಲ್ಲ ಇಟ್ಕೊಂಡಿದ್ದೀನಿ. ನನ್ನ ಮನೆಯಲ್ಲಿ 1.5 ಲಕ್ಷ 2 ಲಕ್ಷ ಪುಸ್ತಕ ಇದೆ. ನಾನು ಬರೆದ ಪುಸ್ತಕಗಳ ಪ್ರತಿಗಳು, ಮತ್ತೆ ನಾನು ಚಿಕ್ಕಂದಿಂದ ಸೆಕೆಂಡ್ ಹ್ಯಾಂಡ್ ದಾವಣಗೆರೆ, ಗದಗ, ರಾಯಚೂರು, ಧಾರವಾಡ, ಹುಬ್ಳಿಲಿ ಕೊಂಡಂತ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳು ಇದೆ. ಪುಸ್ತಕ ಭಂಡಾರ ಇದೆ. ಯಾರ ಮನೇಲೂ ಪುಸ್ತಕನೇ ಇರಲ್ಲ, ಮ್ಯಾಗಝಿನ್ ತರಿಸೋಲ್ಲ, ಪತ್ರಿಕೆ ಕೊಂಡು ಹೋದಲ್ಲ ಕನ್ನಡಿಗರು. ಬೇರೆಯವ್ರು ಹೆಂಗ್ ಓದ್ತಾರೆ ಗೊತ್ತಾ? ಕೇರಳದಲ್ಲಿ, ತಮಿಳ್ನಾಡಲ್ಲಿ ಕೂಲಿಗಳು ಪೇಪರ್ ತಗೊಂಡು ಓದ್ತಾರೆ, ಮ್ಯಾಗಝಿನ್ ಓದ್ತಾರೆ, ಪ್ರವಾಸ ಮಾಡ್ತಾರೆ. ಹೀಗೆ ನಾನೇನಂತೀನಿ, ಪ್ರವಾಸ ಮಾಡ್ಲೇಬೇಕು ಅನ್ನೋ ಸಂಕಲ್ಪದಿಂದ ಮಾಡಿದೆ. ಇಷ್ಟು ಹೇಳ್ತಾ ಇಂಟ್ರೊಡಕ್ಷನ್ 2ನೇ ಭಾಗದ ಪ್ರವಾಸಕ್ಕೆ ಹೋಗ್ತೀನಿ. ಮಹಾರಾಷ್ಟ್ರದ ಪ್ರವಾಸಕ್ಕೆ ಹೋದೆ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆಯೇನೋ, ಭಾರತದಲ್ಲಿ ಮಹೇಶ್ವರನಿಗೆ, ಈಶ್ವರನ 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ 3 ಜ್ಯೋತಿರ್ಲಿಂಗಗಳು ಮಹಾರಾಷ್ಟ್ರದಲ್ಲಿವೆ. ಹೀಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಮತ್ತೆ ಭೀಮಾಶಂಕರ ಅಂತ ಈ 3 ಜ್ಯೋತಿರ್ಲಿಂಗಗಳನ್ನ ನೋಡ್ಲಿಕ್ಕೋಸ್ಕರ ಹೋಗಿದ್ದೆ. ಪ್ಯಾಕೇಜ್ ಮಾಡಿದ್ವಿ, ನಾವು 4 ಜನಕ್ಕೆ ಪ್ಯಾಕೇಜ್ ಮಾಡಿದ್ದೆ. ಆದ್ರೆ ಮೊದಲ ಪ್ರವಾಸಕ್ಕೆ ಹೋಗುವಂತ 3 ಜನ
ಕೊನೆಗಳಿಗೆಯಲ್ಲಿ ನಾವು ಬರೋದಿಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ರು. ನೋಡ್ರಿ, ನಾವು 2-3 ತಿಂಗಳು ಮೊದಲು ಫ್ಲೈಟ್ ಬುಕ್ ಮಾಡಿದ್ವಿ, ಕಡಿಮೆ ಖರ್ಚು ಯಾವತ್ತು ಬರುತ್ತೆ, ಕಡಿಮೆಗೆ ಪ್ರೈಸ್ಗಿದೆ ಅಂತ. ಆ ಫ್ಲೈಟ್ ಹೋಯ್ತು. ಫ್ಲೈಟ್ ಬುಕ್ ಮಾಡಿ 4,4 ಸಾವಿರದ ಟಿಕೆಟ್ 8,000 ತಗೊಂಡ್ರೆ ಬರೀ ರೀಫಂಡ್ 750 ರೂಪಾಯಿ ಬಂತಷ್ಟೇ. ಪ್ಯಾಕೇಜ್ಗೆ ಒಬ್ಬೊಬ್ರು 41,000 ಕೊಟ್ಟಿದ್ವಿ. ಆ 3 ಜನರ 41,000 ಹೋಯ್ತು. ನನಗೆ ಮೊದಲನೇ ಪ್ರವಾಸ ಮುಗಿಸಿ ಬಂದು ಆಯಾಸ ಆಗಿತ್ತು, ಜ್ವರ ಬಂದಿತ್ತು, ಮೈಕೈ ನೋವಿತ್ತು. ನನ್ನ ಕೈ ಆ ಇದರಲ್ಲಿ ನಾವು ಇದರಲ್ಲಿ ಲೇಕ್ದಲ್ಲಿ ದಾಲ್ ಲೇಕ್ದಲ್ಲಿ ಬೋಟ್ ಹೌಸ್ಗೆ ಹೋಗ್ಬೇಕಾದ್ರೆ ಆ ಬೋಟಿನ ಕಬ್ಬಿಣದ ಒಂದು ಸಲಾಕೆ ನನ್ನ ಕೈಗೆ ಎಡಗೈಗೆ ಬಡಿದು ಇಲ್ಲಿ ಕೈ ಊದ್ಕೊಂಡಿದೆ, ನೋವಿದೆ. ಕಾಲಿನ ಹೆಬ್ಬೆರಳು, ಎಡಗಾಲಕ ಹೆಬ್ಬೆರಳ ಮೇಲೆ ಏನೋ ಬಿದ್ದು ಬಿಟ್ಟು ಕಲ್ಲು, ಅಲ್ಲೂ ಗಾಯ ಆಗಿದೆ. ಮೂಳೆ ಮುರಿದಿಲ್ಲ, ಆದ್ರೆ ವೈದ್ಯರು ಹೇಳಿದ್ರು ಇತ್ತೀಚೆಗೆ ಅಲ್ಲಿಗೆ ನಿಮಗೆ ಒಂದು ರೀತಿಯಲ್ಲಿ ಅತ್ಯಂತ ಸಣ್ಣ ಕಾಣಿಸ್ತೇ ಇರುವಷ್ಟು ಹೇರ್ ಲೈನ್ ಫ್ರಾಕ್ಚರ್ ಆಗಿರ್ಬೋದು, ನೀವು ಬೆಡ್ ರೆಸ್ಟ್ ಮಾಡಿ ಅಂತ ಬರೆದಿದ್ದಾರೆ ನನಗೆ ಪ್ರಿಸ್ಕ್ರಿಪ್ಷನ್ ಆಗಿ. ಆದ್ರೆ ಬೆಡ್ ರೆಸ್ಟ್ ಮಾಡಕ್ಕಾಗುತ್ತೇನ್ರಿ? ಒಂದೇ ಸಲ ನಾನು ಬೆಡ್ ರೆಸ್ಟ್ ತಗೊಳ್ಳೋದು ಸತ್ತ ಮೇಲೆ. ಅಲ್ಲಿ ತನಕ ಕನಿಷ್ಠ ನಿದ್ದೆ, ಕನಿಷ್ಠ ಆಹಾರದಲ್ಲಿ ನಾನು ಬರವಣಿಗೆಯನ್ನು ಮಾಡ್ತೀನಿ. ಈ ಹೋಗಿ ಬಂದಿದ್ರ ಬಗ್ಗೆ ಎಲ್ರಿಗೂ ಹೇಳ್ತೀನಿ. ಹೀಗಾಗಿ ಮಹಾರಾಷ್ಟ್ರದಲ್ಲಿ 3 ತೀರ್ಥ ಹೋದ್ವಿ. ಜ್ಯೋತಿರ್ಲಿಂಗಗಳಿಗೆ ಹೋಗ್ಬೇಕಾದ್ರೆ ಬಹಳ ಮಡಿಯಾಗಿ ಹೋಗ್ಬೇಕು, ಬಹಳ ಕಷ್ಟ ಇದೆ. ಜನ ಕಾಶಿ ಯಾತ್ರೆ ಮಾಡ್ಬೇಕು ಅಂದ್ರೆ ಹಿಂದೆ ಬಹಳ ಕಷ್ಟ ಆಯ್ತು, ಯಾರು ಹೋಗ್ತಿರ್ಲಿಲ್ಲ. ಈಗ ಪ್ರವಾಸ ಅಂತ ಹೋಗ್ತಾರೆ, ಭಕ್ತಿಗಿಂತ ಜಾಸ್ತಿ ಗ್ರೂಪ್ ನಲ್ಲಿ ಹೋಗ್ತಾರೆ, ಒಂದು ಮೋಜು ಅಂತೇಳಿ. ಇಲ್ಲ, ಭಕ್ತಿಯಿಂದ ಹೋಗಿ, ಶ್ರದ್ಧೆಯಿಂದ ಹೋಗಿ, ಕಲ್ತ್ಕೊಂಡು ಬನ್ನಿ, ತಿಳ್ಕೊಂಡು ಬನ್ನಿ, ನೋಡ್ಕೊಂಡು ಬಂದು 4 ಜನಕ್ಕೆ ಪ್ರಸಾದ ಹಂಚಿ 4 ಜನಕ್ಕೆ ಅದ್ರ ಬಗ್ಗೆ ಹೇಳಿ. ಆಗ ನೀವು ಪ್ರವಾಸ ಮಾಡಿದ್ದು ಸಾರ್ಥಕವಾಗುತ್ತೆ. ಹೀಗಾಗಿ ನಾನು ಇಲ್ಲಿಂದ ಬೆಂಗಳೂರಿಂದ ಬಾಂಬೆಗೆ ಫ್ಲೈಟ್ ನಲ್ಲಿ ಹೋದೆ. ಅಲ್ಲಿಂದ ಕಾರ್ ಎಲ್ಲ ಬುಕ್ ಆಗಿತ್ತು. ಆ ಕಾರ್ನಲ್ಲಿ 6 ಜನ ಕುತ್ಕೋಬಹುದು, ನಾನು ಒಬ್ಬನೇ ಹೋದೆ. ಯಾಕೆ ಅಂದ್ರೆ ಪ್ಯಾಕೇಜ್ ಅಡ್ವಾನ್ಸ್ ಆಗಿ ಮಾಡಿದ್ರೆ ನಿಮಗೆ ಕಮ್ಮಿ ರೇಟಿಗೆ ಸಿಗುತ್ತೆ 3-4 ತಿಂಗಳಿಗೆ ಮೊದಲು. ಆದ್ರೆ ದಿಢೀರಂತ ಕಾಯಿಲೆ ಬಿದ್ರೆ ಆದ್ರೆ ಸಾವಾದ್ರೆ ಅವ್ರು ಬರಕ್ಕಾಗಲ್ಲ. ಕ್ಯಾನ್ಸಲ್ ಮಾಡಿದ್ರೆ ದುಡ್ಡು ವಾಪಸ್ ಬರಲ್ಲ, ಅದು ತಿಳ್ಕೊಂಬಿಡಿ. ಅದರಿಂದ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಫಿಟ್ನೆಸ್ ಬಹಳ ಮುಖ್ಯ ಪ್ರವಾಸ ಮಾಡ್ಲಿಕ್ಕೆ. ಹೀಗಾಗಿ ನಾನು ಬಾಂಬೆಗೆ ಹೋಗಿ, ಆದ್ರೆ ನಮ್ಮ ಪ್ರವಾಸ ಮೊದಲನೇ ಪ್ರವಾಸ ಏನು ಹೋಗಿದ್ದೆ, ಆ ಪ್ರವಾಸಿ ಸಂಸ್ಥೆ ನಮಗೆ ಅತ್ಯುತ್ತಮವಾದಂತ ಪ್ರವಾಸ ಮಾರ್ಗವನ್ನು ಹಾಕೊಟ್ಟಿದ್ರು. ನಾನು ಚರ್ಚೆ ಮಾಡಿ ಈ 2ನೇ ಪ್ರವಾಸಿ ಸಂಸ್ಥೆ ಜೊತೆನೂ ನಾನು 3 ತಿಂಗಳು ಸಂಭಾಷಣೆ ಮಾಡಿ ಪ್ಯಾಕೇಜ್ ಎಲ್ಲ ಮಾಡ್ಕೊಂಡಿದ್ದೆ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಡ್ರೈವರ್ ಆಮೇಲೆ ಹೇಳಿದ ದೋಷಗಳೇನು ಅದರಲ್ಲಿ ಪ್ಲಾನಿಂಗ್ ನಲ್ಲಿ. ಈಗ ನಾನು ಬೆಂಗಳೂರಿಂದ ಬಾಂಬೆಗೆ ಹೋಗಿ ಇಳಿದಿದ್ದೆ. ಬೆಂಗಳೂರಿಂದ ಬಾಂಬೆಗೆ ಹೋಗಿ ಇಳಿದಾಗ ಅವ್ರು ಬಾಂಬೆ ತೋರಿಸ್ಬೇಕೋ ಇಲ್ಲೋ, ತೋರಿಸ್ಲಿಲ್ಲ. ಬೆಂಗಳೂರಿಂದ ಬಾಂಬೆಗೆ ಹೋಗಿ ಇಳಿದ ತಕ್ಷಣ 1 ಗಂಟೆ ಕಾಲದಲ್ಲಿ ಬಾಂಬೆಯಿಂದ 300 ಕಿಲೋಮೀಟರ್ ದೂರದಲ್ಲಿರೋ ಭೀಮಾಶಂಕರಕ್ಕೆ ಹೋಯ್ತು. ಇಡೀ ದಿನ ಪ್ರಯಾಣ ಮಾಡಿದ್ದೀನಿ. ಭೀಮಾಶಂಕರಕ್ಕೆ ಹೋದಾಗ ಬಹಳ ರಶ್ ಇರುತ್ತೆ, ಇತ್ತೀಚೆಗೆ ಬಹಳ ರಶ್ ಇರುತ್ತೆ. ಮುಂದೆ ಬರೋ ದಿನಗಳಲ್ಲೂ ತುಂಬಾ ರಶ್ ಇರುತ್ತೆ. 7 ಕಿಲೋಮೀಟರ್ ದೂರದಿಂದ ನೀವು ನಡಿಬೇಕು, ಇಲ್ಲ ಬೈಕ್ ಮೇಲೆ ಹೋಗ್ಬೇಕು, ಇಲ್ಲ ಆಟೋಲ್ ಹೋಗ್ಬೇಕು. ನಮ್ಮ ಕಾರನ್ನ 7 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ಬಿಡ್ತಾರೆ. ಅದು ಪರ್ವತ ಪ್ರದೇಶ, ಎಲ್ಲ ಜ್ಯೋತಿರ್ಲಿಂಗಗಳು, ಕಾಡು ಪ್ರದೇಶ, ಮತ್ತೆ ರಸ್ತೆ ಎಲ್ಲ ಅತಿ ಮಳೆ ಬಂದು ಹಾಳಾಗಿ ಹೋಗಿದೆ. ಕೋಣದು ಹೋಗುತ್ತೆ ಕಾರು, ಮೈಕೈ ಎಲ್ಲ ನೋವು ಬಂದ್ಬಿಡುತ್ತೆ, ಸುಸ್ತಾಗುತ್ತೆ. ನಾವು 300 ಕಿಲೋಮೀಟರ್ ಪ್ರಯಾಣ ಮಾಡಿ ಹೋಟ್ಲಿಗೆ ಹೋಗಿ ಇಳ್ಕೊಂಡು ಫ್ರೆಶ್ ಆಗಿ ನಾನು ಪಂಚೆ ಧೋತಿ ಧರಿಸಿ ಅಲ್ಲಿಂದ ಹೊರಟೆ. ನನ್ನ ಪುಣ್ಯ ವಿಶೇಷ ಅಂದ್ರೆ ಅವತ್ತು ರಶ್ಯೇ ಇಲ್ಲ. ಆ 7 ಕಿಲೋಮೀಟರ್ ಸಹ ನಾನು ನಡೆಯೋದಾಗ್ಲಿ, ಬೈಕಲ್ಲಿ ಹೋಗೋದಾಗ್ಲಿ, ಆಟೋದಲ್ಲಿ ಹೋಗೋದಿರ್ಲಿಲ್ಲ. ಭೀಮಾಶಂಕರದ ಕಾಡಿನ ಮಧ್ಯದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತ ದೇವಸ್ಥಾನಕ್ಕೆ ನಮ್ಮ ಕಾರು 2 ಫರ್ಲಾಂಗ್ ದೂರದ ತನಕ ಹೋಯ್ತು. ಅಲ್ಲಿಂದ ನಾನು ನಡ್ಕೊಂಡು ಹೋದೆ. ಭೀಮಾಶಂಕರ ಏನಿದೆ ಅಂದ್ರೆ ಗುಡ್ಡಗಾಡಿನ ಮೇಲಿದ್ರು ಸಹ ಅದು ಹಳ್ಳದಲ್ಲಿದೆ, ಪಾತಾಳಕ್ಕೆ ಇಳಿದಂಗೆ ಇಳಿಬೇಕು. ಅಲ್ಲಿ 380 ಮೆಟ್ಲುಗಳಿವೆ. ನೀವು ಹೆಂಗಿದೆ ಅಂದ್ರೆ ಮೆಟ್ಲು ಸತತವಾಗಿ ಮೆಟ್ಲು ಹತ್ತೋಂಗಿಲ್ಲ, ಚಾಮುಂಡಿ ಬೆಟ್ಟದ ತರ. 4 ಮೆಟ್ಲು ಹತ್ತು ಸ್ವಲ್ಪ ನಡಿಬೇಕು, 5 ಮೆಟ್ಲು ಇಳಿ ಸ್ವಲ್ಪ ನಡಿಬೇಕು, 6 ಮೆಟ್ಲು ಹತ್ತು ಸ್ವಲ್ಪ ನಡಿಬೇಕು. ಹೀಗೆ ಇಳಿಬೇಕಾದ್ರೆ ಅಲ್ಲೆಲ್ಲ ಮಳೆ ಬಂದಿದ್ರಿಂದ ನೀರಿತ್ತು, ಹುಷಾರಾಗಿ ಜಾಗರೂಕತೆಯಿಂದ ಹೋಗ್ಬೇಕಾಯ್ತು. ನನ್ನ ಪುಣ್ಯ ಅವತ್ತು ಲಕ್ಷಾವಧಿ ಜನರಿದ್ದು 6 ಗಂಟೆ ಕಾಲ 7 ಗಂಟೆ ಕಾಲ ದರ್ಶನ ಆಗ್ಬೇಕಾದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ, ಈ ಜನ್ಮದ ಪುಣ್ಯ. ನಾನು ಇಳಿತಾ ಹೊಟ್ಟೋದೆ ರೀ. 7 ಕಿಲೋಮೀಟರ್ ದೂರನೂ ನನಗೆ ನಡೆಯೋದು ಅಥವಾ ಬೇರೆ ವಾಹನ ಬೇಕಾಗ್ಲಿಲ್ಲ, ನನ್ನ ವಾಹನನೇ ಹೊಟ್ಟೋಯ್ತು. ಅಲ್ಲಿಂದ 2 ಫರ್ಲಾಂಗ್ ಮಳೆಯಲ್ಲಿ ನಡ್ಕೊಂಡು ಹೋದೆ, ಸಣ್ಣ ಮಳೆ. ಅದರಲ್ಲಿ ಹೋಗಿ ಮೆಟ್ಲ ಮೇಲೆಲ್ಲ ನೀರಿತ್ತು, ಇಳ್ಕೊಂಡು ಹೋಗಿ ಸುತ್ತ ಹಾಕೊಂಡು ರೌಂಡ್ ಹೊಡ್ಕೊಂಡು ಅಲ್ಲೆಲ್ಲ ಇದನ್ನ ಬೇಲಿಗಳನ್ನ ಹಾಕಿದ್ರು, ಕಬ್ಬಿಣದ ಬೇಲಿಗಳು. ಆಮೇಲೆ ಜನ ಹೋಗ್ಲಿಕ್ಕೆ ಈ ಮಾರ್ಗವೇ ಹೋಗ್ಬೇಕು ಅಂತ. ಆ ಮಾರ್ಗದಲ್ಲೆಲ್ಲ ಯಾರೂ ಇಲ್ಲ, ಸೀದಾ ದೇವಸ್ಥಾನದಲ್ಲಿ ಹೊರಟೋಗಿದೆ. ಅದು ಕೆಳಗೆ ಇಳಿದಾಗೆ ಕೆಳಗಿದೆ ಆ ದೇವಸ್ಥಾನ, ಬೇರೆ ಎಲ್ಲ ಗುಡ್ಡದ ಮೇಲಿದ್ರೆ. ಅಲ್ಲಿ ಹೋದ್ರೆ ನಮ್ಮ
ದಕ್ಷಿಣ ಭಾರತ ತರ ದೊಡ್ಡ ಗೋಪುರಗಳಿಲ್ಲ ಅಲ್ಲಿ ದೇವಸ್ಥಾನಕ್ಕೆ. ಅಲ್ಲಿ ಹೋದ್ರೆ ನೋಡಿ, ದೇವಸ್ಥಾನಕ್ಕೆ ಸೀದಾ ಒಳಗೆ ಹೋಗ್ಬಿಟ್ಟೆ. ಒಂದ್ 20 ಜನ ಒಳಗೆ ಭಜನೆ ಮಾಡ್ತಾ ಇದ್ರು. ಒಂದು 50 ಜನ 60 ಜನ ಅಷ್ಟೇ ಇದ್ದದ್ ನಾವು ಅವತ್ತು. ನಾನು ಆನ್ಲೈನ್ ಅಲ್ಲಿ ನಮ್ ಡ್ರೈವರ್ ಹೇಳ್ದಂತ 330 ರೂಪಾಯಿ ಕೊಟ್ಟು ವಿಶೇಷ ಟಿಕೆಟ್ ತಗೊಂಡಿದ್ದೆ. ಆ ಟಿಕೆಟಿನ ಉಪಯೋಗವೇ ಆಗ್ಲಿಲ್ಲ. ಯಾಕಂದ್ರೆ ಸೀದಾ ಹೋದೆ, ಒಂದು 5-10 ನಿಮಿಷದಲ್ಲಿ ದೇವಸ್ಥಾನದ ಒಳಗೆ ಹೊಟ್ಟೋದೆ. ಜ್ಯೋತಿರ್ಲಿಂಗಕ್ಕೆ ನಮಿಸ್ದೆ, ಅದನ್ನ ಕೈಯಿಂದ ಮುಟ್ಟಿದೆ, ಧನ್ಯನಾದೆ ಅನ್ಕೊಂಡೆ. ಆಮೇಲೆ ಹೊರಗ್ ಬಂದೆ. ಅಲ್ಲಿದ್ದಂತ ಸಿಬ್ಬಂದಿ ಹತ್ರ ಹೇಳಿದೆ, ನೋಡಿ ವಿಶೇಷ ದರ್ಶನ ಯಾವಾಗಿದೆ, ನಾನು 330 ರೂಪಾಯಿ ಟಿಕೆಟ್. ಅವ್ರು ನಕ್ಬಿಟ್ರು, ಅಯ್ಯೋ ಹುಚ್ಚಪ್ಪ, ಇವತ್ತು ಕ್ಯೂನೇ ಇಲ್ಲ, ಇವತ್ತು ನೀವು ಎಷ್ಟು ಸಲ ಬೇಕಾದ್ರೂ ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ, ಈ ಟಿಕೆಟ್ ಉಪಯೋಗ ಇಲ್ಲ ಅಂದ್ರು. ನೋಡಿ, ಎಮರ್ಜೆನ್ಸಿಗೆ ಇರ್ಲಿ ಅಂತ ಟಿಕೆಟ್ ತಗೊಂಡ್ರೆ ಅದು ವೇಸ್ಟ್ ಆಯ್ತು. ಆ ಟಿಕೆಟ್ ತಗೊಳ್ಳದೆ ಹೋಗಿ ಅಲ್ಲಿ ಲಕ್ಷಾವಧಿ ಜನರು ಇದ್ದೀರಿ, ನಿಮ್ಗೆ ಆ ಟಿಕೆಟ್ ತಗೊಳಕ್ಕೆ 1 ಮೈಲ್ ಹೋಗ್ಬೇಕು ನೀವು ನಡ್ಕೊಂಡು ಬರ್. ಆಯ್ತು, ಹಾಗೆ ಹೋಗಿ ದರ್ಶನ ಮಾಡಿದೆ. ಮತ್ತೆ 2ನೇ ಸಲ ಹೋಗಿ ದರ್ಶನ ಮಾಡಿದೆ. ಅಲ್ಲಿ ಅನ್ನದಾನಕ್ಕೆ 100 ರೂಪಾಯಿ ಕೊಟ್ಟೆ, ದೇವಸ್ಥಾನಕ್ಕೆ 100 ರೂಪಾಯಿ ಕೊಟ್ಟೆ. ಅಲ್ಲಿ ವಿಶೇಷವಾದಂತ ಅಭಿಷೇಕ ಇರುತ್ತೆ, ಆದ್ರಿಂದ 351 ರೂಪಾಯಿ ಆ ಒಂದು ಇದಕ್ಕೆ ಕೊಟ್ಟೆ. ಕೊಟ್ಬಿಟ್ಟು ನಾನು ಹೋಗಿ ಬರ್ಲಿಕ್ಕೆ 3-4 ಗಂಟೆ ಕಾಲ ಆಗುತ್ತೆ ನಮ್ ಡ್ರೈವರ್ ತಿಳ್ಕೊಂಡಿದ್ದ. ನಾವು 1 ಗಂಟೆ ಕಾಲದಲ್ಲೇ ವಾಪಸ್ ಬಂದೆ. ವಾಪಸ್ ಬರ್ಬೇಕಾದ್ರೆ ಮೆಟ್ಲು ಹತ್ತಕ್ಕೆ ಸ್ವಲ್ಪ ಸುಸ್ತಾಯ್ತು. ಅಲ್ಲಲ್ಲಿ ಕೂತ್ಕೊಂಡು ನಾನು ಹೋದಾಗ ಇಲ್ಲಿ ಒದ್ದೆ ಇದೆ, ಅಲ್ಲಿ ಕೊಚ್ಚೆ ಇದೆ ಅಂತೆಲ್ಲ ನೋಡಲ್ಲ. ನನಗೆ ಆಯಾಸವಾಯ್ತಾ ಕೂತ್ಕೊಂಡ್ಬಿಡ್ತೀನಿ. ಆಮೇಲೆ ಬಟ್ಟೆ ಒಗೆದ್ರಾಯ್ತು. ಸಾಧ್ಯವಾದಷ್ಟು ಹೆಚ್ಚು ಆಯಾಸ ಮಾಡ್ಕೊಳ್ಳದೆ ಸ್ವಲ್ಪ ಕೂತು ಬರ್ದೆ. ಸರಿ, ಅಲ್ಲಿಂದ ಬಂದ್ವಿ. ನಮ್ಗೆ ಊಟ ತಿಂಡಿ ಕಷ್ಟ ಆಗುತ್ತೆ ಹೋದವರಿಗೆ, ಯಾಕಂದ್ರೆ ನಮಗೆ ಮೈಸೂರು ತರ ಅನ್ನ ಸಾಂಬಾರು ಸಾರು ಪಲ್ಯಗಳೆಲ್ಲ ಸಿಗಲ್ಲ. ಅಲ್ಲೆಲ್ಲ ರೋಟಿ, ಅದಕ್ಕೆ ತಕ್ಕಂತ ಆಲೂಗಡ್ಡೆ ಆಧರಿಸಿದಂತ ವ್ಯಂಜನಗಳಿರುತ್ತೆ. ಮತ್ತೆ ಮುಖ್ಯವಾಗಿ ಎಲ್ಲದಕ್ಕೂ ಏನ್ ಹಾಕ್ಬಿಡ್ತಾರೆ ಅಂದ್ರೆ ಒಂದು ಹಾಲಿನ ಉಪ ಪದಾರ್ಥಗಳಾದಂಥದ್ದನ್ನ ಹಾಕ್ಬಿಡ್ತಾರೆ. ಅವ್ರು ಚೀಸ್ ಹಾಕ್ಬಿಡ್ತಾರೆ, ಆಮೇಲೆ ಬೇರೆ ಬೇರೆ ಎಲ್ಲ ಹಾಕ್ಬಿಡ್ತಾರೆ. ನಮ್ಗೆ ಅದು ಸೇರಲ್ಲ, ಆದ್ರಿಂದ ನಮ್ಗೆ ಹೆಚ್ಚು ತಿನ್ನಕ್ಕಾಗಲ್ಲ. ಪುಲ್ಕಾ ರೋಟಿ ತಿನ್ಬಹುದು, ಆದ್ರೆ ಆ ತರಕಾರಿಗಳಿಗೆ ತುಂಬಾ ಖಾರ ಹಾಕಿರ್ತಾರೆ, ಮಸಾಲೆ ಹಾಕಿರ್ತಾರೆ, ನಮಗೆ ಸೇರಲ್ಲ. ಇರ್ಲಿ, ಅಲ್ಲಿಂದ ಭೀಮಾಶಂಕರದಿಂದ ನಾವು ಹೊರಟು ಮಧ್ಯದಲ್ಲಿ ದಾಟಿ ತ್ರಯಂಬಕೇಶ್ವರಕ್ಕೆ ಹೋಗೋದ್ರ ಮೊದಲು ಶನಿ ಸಿಂಗಾಪುರಕ್ಕೆ ಹೋಗಿದ್ದೆ. ಇದು ನೋಡಿ ಶನಿ ಸಿಂಗಾಪುರದ ಚಿತ್ರ. ಶನಿ ಸಿಂಗಾಪುರದಲ್ಲಿ ನಾವು ಹಿಂದೆ 2 ಸಲ ಹೋಗಿದ್ದೀವಿ. ಆವಾಗ ಬಯಲಲ್ಲಿ ಒಂದು ಕಲ್ಲು ನಿಂತಿತ್ತು. ಅದು ಶನಿ ಪರಮಾತ್ಮನ ಒಂದು ಸಾಂಕೇತಿಕವಾಗಿತ್ತು. ಸುತ್ತಲೂ ಕಟ್ಟಡಗಳಿರ್ಲಿಲ್ಲ, ವಿಶೇಷ ವಿನ್ಯಾಸಗಳಿರ್ಲಿಲ್ಲ. ಅದಕ್ಕೆ ಹೋಗುವಂತ ದಾರಿಯೆಲ್ಲ ಒಂದು ಕಟಾಂಜನಗಳು ಹಾಕಿರ್ಲಿಲ್ಲ. ಜನರಿಗೆ ಹೋಗ್ಲಿಕ್ಕೆ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ನಿಯಮಗಳಿರ್ಲಿಲ್ಲ. ಇಷ್ಟು ದುಡ್ಡು ಕಟ್ಟಬೇಕು ಅಂತಿರ್ಲಿಲ್ಲ. ಈಗ ಅದೇ ಪೂರ್ತಿ ವಿಸ್ತಾರವಾಗಿ ಹೋಗಿದೆ. ಇದು ನೋಡಿ, ಅಲ್ಲಿ ಒಂದು ಎತ್ತರದ ಒಂದು ಕಂಬ ಮಾಡಿದ್ದಾರೆ, ಮೇಲೆ ಶನಿ ಮೂರ್ತಿ ಇದೆ. ಅಲ್ಲಿ ನವಗ್ರಹಗಳ ದೇವಸ್ಥಾನ ಕಟ್ಟಿದ್ದಾರೆ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳ ಶಿಸ್ತಿನಿಂದ ಎಲ್ಲ ಕಡೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಪೊಲೀಸರು ಇರ್ಬೋದು, ಎಲ್ಲ ಬಹಳ ಶಿಸ್ತಿನಿಂದ ಸ್ವಯಂ ಸೇವಕರು ಸಹ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಮೊದಲು ನಾವು ಅರ್ಧ ಗಂಟೆ ಹೋಗಿ ಬರ್ಬೋದಾಗಿತ್ತು, ಇವಾಗ ಒಂದು 2-3 ಗಂಟೆ ಕಾಲ ಆಗುತ್ತೆ. ಅಲ್ಲಿ ಒಂದು ಸರೋವರ ಮಾಡಿದ್ದಾರೆ, ಲೇಕ್. ಆಮೇಲೆ ನವಗ್ರಹಗಳ ದೇವಸ್ಥಾನ ಇದೆ. ಲೇಕ್ನಲ್ಲೆಲ್ಲ ತಾವು ನೋಡ್ಬೋದು. ಕೆಳಗೆ ಇಳಿಯೋ ಧೈರ್ಯ ಇದ್ರೆ ಇಳಿಬಹುದು. ಆದ್ರೆ ಅಲ್ಲೆಲ್ಲ ಕಸ ಹಾಕಂಗಿಲ್ಲ, ಕೆಸರು ಎಬ್ಸೋ ಹಂಗಿಲ್ಲ. ಎಲ್ಲರೂ ಸಹ ಫೋಟೋ ತಗೊಳ್ಬಹುದು. ಆದ್ರೆ ಒಳಗಡೆ ದೇವಸ್ಥಾನದಲ್ಲಿ ಫೋಟೋ ತಗೊಳ್ಳಿಕ್ ಬರೋದಿಲ್ಲ. ನೀವು ನನಗೆ ಕೇಳ್ಬೋದು, ಇದನ್ನ ಹೆಂಗ್ ಫೋಟೋ ತೆಗೆದ್ರಿ ನೀವು ಅಂತ. ನೋಡಿ, ನಮ್ಮ ಈ ಭಾಗದಲ್ಲಿ ಫೋಟೋ ತೆಗೆಯೋರು ಇರ್ತಾರೆ, ಆದ್ರೆ ಇದನ್ನು ಒಂದು ವ್ಯಾಪಾರೋದ್ಯಮ ಮಾಡ್ಕೊಂಡಿಲ್ಲ. ನಾನು ಪ್ರವಾಸಕ್ಕೆ ಹೋದ ಮಹಾರಾಷ್ಟ್ರದಲ್ಲಾಗ್ಲಿ ಅಥವಾ ಕಾಶ್ಮೀರದಲ್ಲಾಗ್ಲಿ ನಿಮಗೆ ಡ್ರೆಸ್ ಅನ್ನ ಕೊಟ್ಟು ಸ್ಥಳದಲ್ಲೇ ಫೋಟೋ ತೆಗೆದು ಅರ್ಧ ಗಂಟೆಯಲ್ಲಿ ನಿಮ್ಮ ಫೋಟೋದ ಪ್ರತಿಯನ್ನ ಕೊಡುವಂತ ಒಂದು ತಾಂತ್ರಿಕ ಜ್ಞಾನವನ್ನು ಅವ್ರು ಇಟ್ಕೊಂಡಿದ್ದಾರೆ. ಸಾಮಾನ್ಯ ಜನರು ಸಹ ಬರ್ತಾರೆ. ನೋಡಿ, ಈ ಫೋಟೋಗಳು ಹೆಂಗ್ ತೆಗೆದ್ರು, ದೇವಸ್ಥಾನದಲ್ಲಿ ಫೋಟೋ ತೆಗಿಯಂಗಿಲ್ಲ. ಇವ್ರು ಬಂದು ನಮಗೆ 100 ರೂಪಾಯಿಗೆ ನಿಮಗೆ ಅರ್ಧ ಗಂಟೆಯಲ್ಲಿ ಫೋಟೋ ಕೊಡ್ತೀವಿ ಅಂತಾರೆ. ಏನ್ ಮಾಡ್ತಾರೆ, ನಮ್ಮನ್ನು ಎಲ್ಲೋ ಬಯಲಲ್ಲಿ ನಿಲ್ಸಿ ಒಂದ್ ಯಾವ್ದೋ ಪೋಸ್ ಕೊಡಕ್ಕೆ ಹೇಳಿ ಫೋಟೋ ತಗೋತಾರೆ. ಆಮೇಲೆ ಅವರಲ್ಲಿ ತಂತ್ರಜ್ಞಾನದ ಲಭ್ಯತೆ ಏನಿದೆ ಅದರಲ್ಲಿ ನಮ್ದನ್ನ ಮಿಕ್ಸ್ ಮಾಡಿ ಸಿನಿಮಾ ಟೆಕ್ನಿಕ್ ತರ ಮಾಡ್ಕೊಡ್ತಾರೆ. ಬಹುಶಃ ನಿಮ್ಗೆಲ್ಲ ಅರ್ಥ ಆಗಿರ್ಬೋದು. ಹಾಗೆ ನೋಡಿ, ಇದು ಕೃಷ್ಣೇಶ್ವರ ಅನ್ನುವಂತ ಒಂದು ಜ್ಯೋತಿರ್ಲಿಂಗ. ಇಲ್ಲೂ ಸಹ ಹಾಗೆ ಫೋಟೋ ತಗೊಂಡ್ವಿ. ಇವೆಲ್ಲ ನೋಡಿ, ಇದು ಬಾಂಬೆ ಫೋಟೋ, ಇದು ಓಬೆರಾಯ್ ಹೋಟ್ಲು, ತಾಜ್ ಮಹಲ್ ಹೋಟ್ಲು, ಆಮೇಲೆ ಇದು ಗೇಟ್ ವೇ ಆಫ್ ಇಂಡಿಯಾ,
ಸರಿ, ನಿಮಗೆ ನಾನು ಜ್ಯೋತಿರ್ಲಿಂಗದ ಬಗ್ಗೆ ಹೇಳ್ತಿದ್ದೆ, ಶನಿ ಸಿಂಗಾಪುರದ ಬಗ್ಗೆ ಹೇಳ್ತಿದ್ದೆ. ಅಲ್ಲಿ ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಶನಿಗೆ ಎಳ್ಳಿನ ಎಣ್ಣೆ ಅಭಿಷೇಕ ಮಾಡಬಹುದು. ಅಲ್ಲಿ ಎಳ್ಳು ಹಾಕ್ಬೇಕು. ಹೊರಗಡೆ ನೀವು ಎಲ್ಲೂ ಹೋದ್ರೂ ಸಹ ಅಲ್ಲಿ ಹೂವಿನ ತಟ್ಟೆಯನ್ನ ಕೊಡುವಂತ ಮತ್ತೆ ಎಣ್ಣೆಯನ್ನ ಕೊಡುವಂತ ಒಂದು ಇದಿದೆ. ಅವರು ಬೇಕಾದಷ್ಟು ಕೊಡ್ತಾರೆ, ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಬೇಕು. ನಾವು ಹೋದಾಗ ಅಲ್ಲಿ ಹೊರಗಡೆಯಿಂದ ಕೊಟ್ಟ ಎಣ್ಣೆ ಮತ್ತೆ ಎಳ್ಳು ಮಿಶ್ರಿತವಾದಂತ ಧಾನ್ಯಗಳನ್ನ ಉದ್ದಕ್ಕೆ ತಟ್ಟೆ ಇಟ್ಟಿರ್ತಾರೆ, ಉದ್ದಕ್ಕೆ ತಟ್ಟೆ ತರ ಅಲ್ಲಿ ಹಾಕಬೇಕು. ಆದ್ರೆ ಮೂಲ ಸ್ಥಾನವನ್ನ ಶನಿ ವಿಗ್ರಹದ ಮೇಲೆ ಮೆಟ್ಲ ಹತ್ತಿ ನೀವು ಎಣ್ಣೆ ತೈಲ ಎರಿಬೇಕು ನೀವೇ ಅಂದ್ರೆ 500 ರೂಪಾಯಿ ಕಟ್ಟಿ ಎಣ್ಣೆ ತಗೋಬೇಕು ಒಂದು ಬಾಟ್ಲು. ಅದನ್ನ ಮೇಲೆ ಹೋಗಿ ಅಭಿಷೇಕ ಮಾಡಬಹುದು. ಅವೆಲ್ಲ ನೋಡ್ಕೊಂಡ್ಬಂದು ಶನಿ ಸಿಂಗಾಪುರ ನೋಡ್ಕೊಂಡು ಬಂದ ಮೇಲೆ ತ್ರಯಂಬಕೇಶ್ವರಕ್ಕೆ ಹೋದೆ. ತ್ರಯಂಬಕೇಶ್ವರದಲ್ಲಿ ದೇವಸ್ಥಾನದಲ್ಲಿ ತುಂಬಾ ರಶು. ನಾನು ಭೀಮಾಶಂಕರದಲ್ಲಿ ಬಹಳ ಸುಲಭ ಆಗಾಯ್ತು, ಇಲ್ಲ ಆಗುತ್ತೆ ಅಂದ್ರೆ ಇಲ್ಲ, ಇಲ್ಲಿ ಸಾವಿರಾರು ಜನ ಇದ್ರು. ಕೃಷ್ಣೇಶ್ವರದಲ್ಲೂ ಸಾವಿರಾರು ಜನ ಇದ್ರು. ತ್ರಯಂಬಕೇಶ್ವರದಲ್ಲಿ ಒಂದು ಸೌಲಭ್ಯ ಏನಿದೆ ಅಂದ್ರೆ, ಎಲ್ಲಾ ಕಡೆ ಹಿರಿಯ ನಾಗರಿಕರಿಗೆ ಪ್ರಾಶಸ್ತ್ಯ ಕೊಟ್ಟು ಬೇಗ ಕೊಡ್ತಾರೆ. 3000 5000 ಟಿಕೆಟ್ ತಗೊಂಡವ್ರಿಗೂ ಸಹ ಆಗಲ್ಲ, ಹಿರಿಯ ನಾಗರಿಕರಿಗೆ ಬೇಗ ದರ್ಶನ ಆಗುತ್ತೆ. ಅಲ್ಲಿ ನಮಗೆ ಒಂದು ವಿಶೇಷ ಟಿಕೆಟ್ 110 ರೂಪಾಯಿ ಕೊಟ್ಟು ತರಬೇಕಾಗಿತ್ತು. ಆದ್ರೆ ಅದು 1 ಕಿಲೋಮೀಟರ್ ಸುತ್ತಿ ಎಲ್ಲೆಲ್ಲೋ ಹೋಗಿ ನಿಮ್ದೆಲ್ಲ ದಾಖಲೆ ತಗೊಳ್ತಾರೆ. ನೀವು ಅಲ್ಲಿ ಹೋಗ್ಬೇಕಾದ್ರೆ ನಿಮ್ದು ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ಫೋಟೋ ಇರಬೇಕು, ನಿಮ್ದು ಎಲ್ಲ ಕಾರ್ಡ್ಗಳು ದಾಖಲೆ ಇದ್ರೆ ಅಲ್ಲಿ ಎಲ್ಲ ನೋಡ್ತಾರೆ. ನೀವು ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಹೋದಾಗ ಹೇಗೆ ಮಾಡ್ತಾರೆ ಹಾಗೆ ಅವರೆಲ್ಲ ನಿಮ್ಮ ಫೋಟೋ ತಗೊಂಡು ಪರಿಶೀಲಿಸಿ ನಿಮ್ಗೆ ಒಂದು ಸರ್ಟಿಫಿಕೇಟ್ ತರ ಒಂದು ಪತ್ರನ ಸಹ, ಪರವಾನಗಿ ಪತ್ರ ಕೊಡ್ತಾರೆ, ನಿಮ್ ಫೋಟೋ ಹಾಕಿರ್ತಾರೆ. ಅದನ್ನ ತಗೊಂಡು ಬಂದ ಮೇಲೆ ತ್ರಯಂಬಕೇಶ್ವರ ತುಂಬಾ ರಶ್ ಇತ್ತು. ಹೀಗಾಗಿ ಸುಮಾರು 1.5 ಗಂಟೆ ಕಾಲದ ಮೇಲೆ ದರ್ಶನ ಆಯ್ತು. ಕೃಷ್ಣೇಶ್ವರ ಅಲ್ಲಿಂದ ದೂರ, ಒಂದೊಂದ್ ಕಡೆಗೂ ನಾವು ಪ್ರತಿನಿತ್ಯ 250-300 ಕಿಲೋಮೀಟರ್ ಪ್ರಯಾಣ ಮಾಡಿದ್ದೀನಿ. ಮೆಟ್ಲ ಹತ್ತಿ ಬೆಟ್ಟ ಹತ್ತಿ ಇಳಿದು ದರ್ಶನ ಮಾಡಿದ್ದೀನಿ. ಭಕ್ತಿ ಇರಬೇಕು ಮುಖ್ಯವಾಗಿ. ನನಗೆ ವಾಸ್ತುಶಿಲ್ಪ ಮೂರ್ತಿ ಶಿಲ್ಪವನ್ನ ನೋಡುವಂತ ಧನ್ಯತೆ ಬೇಕು. ಹೀಗಾಗಿ ಅಲ್ಲಿ ಹೋದೆ, ಅಲ್ಲೂ ಸಹ ದರ್ಶನ ಮಾಡಿದೆ ತ್ರಯಂಬಕೇಶ್ವರಂದು. ಅಲ್ಲಿ ಕನ್ನಡಿ ಹಾಕಿದ್ದಾರೆ, ಅಲ್ಲಿ ಮೇಲೆ ಕನ್ನಡಿಯಲ್ಲಿ ಕೆಳಗಿಡೋ ಅಂತದ್ದು ಕಾಣುತ್ತೆ ದೇವರು. ಅಲ್ಲಿ ಅವರು ಏನ್ ಮಾಡ್ತಾರೆ, ಎಲ್ಲ ಕಡೆನು ಸರ 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 ಪೊಲೀಸರು ಮತ್ತೆ ಇವರು ಸೆಕ್ಯೂರಿಟಿ ಗಾರ್ಡ್ಸ್ ನಿಮ್ಮನ್ನ ತಳ್ತಾ ಇರ್ತಾರೆ. ನಿಮಗೆ ಬಹಳ ಸಮಯ ನಿಂತು ನೋಡ್ಲಿಕ್ಕೆ ಆಗೋದಿಲ್ಲ, ಸರ ಸರ ಬರಬೇಕು. ಹೀಗಾಗಿ 3 ಜ್ಯೋತಿರ್ಲಿಂಗಗಳನ್ನ ನೋಡ್ಲಿಕ್ಕೆ 3 ದಿಕ್ಕಿನಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ದೆ. ನಾವು ಒಟ್ಟಿಗೆ ಹೇಳಿದ್ದೀನಿ ನಿಮಗೆ ಹೇಳುವಾಗ. ಸೊ ಪ್ರತಿನಿತ್ಯ ನಾವು 200, 250, 300 ಕಿಲೋಮೀಟರ್ ಪ್ರಯಾಣ ಮಾಡಿ ಅಲ್ಲಿ ಮತ್ತೆ ನೋಡ್ತಾ ಇದ್ವಿ. ಅಲ್ಲಿಂದ ನಾನು ಈ ಶನಿ ಸಿಂಗಾಪುರ ಆದ್ಮೇಲೆ ಶಿರ್ಡಿಗೆ ಹೋದೆ. ಶಿರ್ಡಿ 3ನೇ ಸಲ ನೋಡ್ತಾ ಇದ್ದೀನಿ ಸಾಯಿಬಾಬಾ ಅವ್ರನ್ನ. ಅಲ್ಲಿ ಶಿರ್ಡಿ ನಾವು ಮೊಟ್ಟ ಮೊದಲನೇ ಸಲ ಹೋದಾಗ ಒಂದು ಹಳ್ಳಿ ತರ ಇತ್ತು. ದೇವಸ್ಥಾನ ಸರಳವಾಗಿತ್ತು. ಅಲ್ಲಿ ಸಾಯಿಬಾಬಾ ಅವರು ಇದ್ದಂಥ, ಅವರು ಉಪದೇಶ ಮಾಡ್ತಿದ್ದಂಥ ಗುಹೆ ಆಗ್ಲಿ, ಮರವಾಗ್ಲಿ, ದೇವಸ್ಥಾನವಾಗ್ಲಿ, ಫೋಟೋಗಳಾಗಲಿ ತುಂಬಾ ಚಿಕ್ಕ ದೇವಸ್ಥಾನವಾಗಿತ್ತು. 2ನೇ ಸಲ ಹೋದಾಗ ಸ್ವಲ್ಪ ಬೆಳೆದಿತ್ತು. ಈಗ 3ನೇ ಸಲ ಹೋದ್ರೆ ಅದು ಒಂದು ಊರಾಗಿ ಬೆಳೆದು ಬಿಟ್ಟಿದೆ. ಸಾವಿರಾರು ಹೋಟೆಲ್ಗಳು, 100 ತಿಂಡಿ ಹೋಟ್ಲುಗಳು, 100 ಫೋಟೋಗಳನ್ನ ಮಾರುವಂತದ್ದು, ಫೋಟೋಗ್ರಾಫಿ ಮಾಡುವಂತಹದ್ದು, ಹತ್ರ ಒಂದು ಫೋಟೋ ತೆಗೆಯುವಂತಹದ್ದು, ಈ ಮಣಿಗಳನ್ನು ತಗೊಳ್ಳಿ, ಈ ಹಾರಗಳನ್ನು ತಗೊಳ್ಳಿ, ಈ ಸರಗಳನ್ನು ತಗೊಳ್ಳಿ ಹೇಳುವಂತವ್ರು ಎಲ್ಲ ಇದೆ. ಆದ್ರೆ ಶಿರ್ಡಿಯಲ್ಲಿ ಬಹಳ ಚೆನ್ನಾಗಿರುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಲಕ್ಷಾವಧಿ ಜನ ಪ್ರವಾಸಿಗರಿದ್ರು. ಎಲ್ಲ ಊರಿಗಿಂತ ಶಿರ್ಡಿಯಲ್ಲಿ ಬಹಳ ಚೆನ್ನಾಗಿ ವ್ಯವಸ್ಥೆ ಇದೆ. ಯಾಕೆಂದ್ರೆ ಅಲ್ಲಿ 8ರಿಂದ 10 ಮಾರ್ಗಗಳಲ್ಲಿ ಹೋಗುವಂತ ಜನ ಇದ್ದಾರೆ. 3000 ಕೊಟ್ಟು ಹೋಗೋರು ಒಬ್ರು, 300 ರೂಪಾಯಿ ಟಿಕೆಟ್ ಕೊಟ್ಟು ಹೋಗೋರು ಒಬ್ರು, ಆರತಿಗೆ 500 ರೂಪಾಯಿ ಟಿಕೆಟ್ ಕೊಟ್ಟು ಹೋಗೋ ಕ್ಯೂ ಬೇರೆ, ಆಮೇಲೆ ಹಿರಿಯ ನಾಗರಿಕರ ಕ್ಯೂ ಬೇರೆ, ಮತ್ತೆ ವಿಶೇಷ ಸಮಯದಲ್ಲಿ ವಿಶೇಷ ಪೂಜೆಗೆ ಇರುವಂತಹದ್ದು ಬೇರೆ. ಬೇರೆ ಬೇರೆ ಜನ ಅವರವ್ರ ಭಕ್ತಿಗೆ ಅನುಸಾರ ಅಷ್ಟು ದುಡ್ಡು ಕೊಟ್ಟು ಅವರು ತಗೊಳ್ತಾರೆ. ಆದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ನಿಮಗೆ ಈಗ ಏನಾಗಿದೆ ಅಂದ್ರೆ, ಅಲ್ಲಿ ನಾವು ಹೋದ ಎಲ್ಲ ದೇವಸ್ಥಾನಗಳಲ್ಲೂ ಮೊಬೈಲ್ ತಗೊಂಡು ಹೋಗಂಗಿಲ್ಲ, ಚರ್ಮದ ಪದಾರ್ಥಗಳು ಬೆಲ್ಟ್ ಆಗಲಿ ಪಾರ್ಸ್ ಆಗಲಿ ತಗೊಂಡು ಹೋಗಂಗಿಲ್ಲ. ನೀವು ಅಲ್ಲಿ ಅಂಗಡಿಗಳಿರುತ್ತೆ, ಅಲ್ಲಿ ರಿಜಿಸ್ಟರ್ ಮಾಡಿ ಕೊಟ್ಟು ಹೋಗ್ಬೇಕು. ನಿಮ್ಮ ಮೊಬೈಲ್ ಆಗಲಿ, ಪರ್ಸ್ ಆಗಲಿ, ಅಥವಾ ಚರ್ಮದ ಬ್ಯಾಗ್ಗಳಾಗಲಿ ಇದ್ರೆ ಇಟ್ಟು ಹೋಗ್ಬೇಕು. ಮತ್ತೆ ಅಲ್ಲಿ ಇಟ್ಟು ಹೋದ ನಂತರ ಅಲ್ಲಿ ಶಿರ್ಡಿಯಲ್ಲಿ ನಿಮಗೆ ನಾನು ಅದು ಕೇಳಿದೆ, ಎಲ್ಲಿ ಹೋದ್ರೆ ಬೇಗ ಆಗುತ್ತೆ, ನಾ ಹಿರಿಯ ನಾಗರಿಕ 75 ವರ್ಷ ಅಂತ. ನೀವು ಹಿರಿಯ ನಾಗರಿಕರ ಕ್ಯೂಗೆ ಹೋಗಿ, ಬೇರೆಲ್ಲ ಕ್ಯೂಗಳಿಗಿಂತ ಹಿರಿಯ ನಾಗರಿಕರ ಕ್ಯೂದಲ್ಲಿ ಬೇಗ ದರ್ಶನ ಆಗುತ್ತೆ ಅಂದ್ರು. ಹಾಗಾಗಿ ನಾ ಸಂಜೆ ಹೋಗಿ ಒಂದು ದರ್ಶನ ಮಾಡಿದಾಗ ಅಲ್ಲಿ ಆರತಿ ಸಮಯವಾಗಿತ್ತು. ಹೀಗಾಗಿ 1-1.5 ಗಂಟೆ ಕಾಲ ಕ್ಯೂ ನಿಲ್ಬೇಕಾಯ್ತು. ಆದ್ರೆ ಅರ್ಧ ಗಂಟೆಯಲ್ಲಿ ಶಿರ್ಡಿ ಸಾಯಿಬಾಬಾ ದರ್ಶನವಾಯ್ತು. 3 ಕಡೆಯಿಂದ ಕ್ಯೂ ಹೋಗ್ತಾ ಇರುತ್ತೆ, 3 ಕಡೆಯಿಂದ ದರ್ಶನ ಮಾಡುವಂತಹದ್ದು. ಈಗ ದೇವಸ್ಥಾನದ ಅಭಿವೃದ್ಧಿ ಬಹಳ ಚೆನ್ನಾಗಾಗಿದೆ, ಬಹಳಷ್ಟು ಕಟ್ಟಡಗಳ ಬಂದಿದೆ. ಹಾಗೆ ಇದು ದ್ವಾರಕಾಮಾಯಿ ಅಂತ ದೇವಸ್ಥಾನ.
ಇಲ್ಲಿ ಸಾಯಿಬಾಬಾ ಇದ್ರು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಇದಿದೆ. ಇದು ನೋಡಿ ಶಿರಡಿಯ ಮೂರ್ತಿ ಇರುವಂತ ಚಿತ್ರ. ಆಮೇಲೆ ಇದು ಶಿರಡಿಯ ಮೂಲ ಮೂರ್ತಿ. ಇದು ಶಿರಡಿಯ. ಇಲ್ಲೂ ಸಹ ನಿಮ್ಗೆ ಒಂದ್ ತಿಳ್ಕೊಂಡ್ರೆ ಎಲ್ಲೂ ಸಹ ದೇವಸ್ಥಾನದೊಳಗೆ ಕ್ಯಾಮ್ರಾ ಅಲೋಡ್ ಇಲ್ಲ, ಫೋಟೋ ತೆಗಿಯಂಗಿಲ್ಲ. ಆದ್ರೆ ಈ ಆಧುನಿಕ ಛಾಯಾಗ್ರಾಹಕರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಚಿಕ್ಕ ಒಂದು ಯಂತ್ರ ಇಟ್ಕೊಂಡ್ ಬಂದಿರ್ತಾರೆ ಹತ್ತಿರದಲ್ಲಿ. ನಿಮ್ಮ ಫೋಟೋ ಎಲ್ಲ ನಿಲ್ಸಿ, ಕೈ ಮುಕ್ಕೊಂಡು ನಿಲ್ಲಿ, ಹಿಂಗ್ ನಿಲ್ಲಿ, ಹಿಂಗ್ ನಿಲ್ಲಿ ಅಂತ. ಅದನ್ನ ಅವರು ತಮ್ಮ ಬಳಿ ಈಗಾಗಲೇ ಇರುವಂತ ಒಂದು ತಂತ್ರಜ್ಞಾನದ ಮೂಲಕ ನಮ್ದನ್ನ ಅದಕ್ಕೆ ಬೆರೆಸ್ತಾರೆ, ಮಿಕ್ಸ್ ಮಾಡ್ತಾರೆ. ನಮಗೆ ಒಂದು ದಾಖಲೆಗಿರ್ಲಿ ಹೇಗಿತ್ತು ದೇವಸ್ಥಾನ ಅನ್ನೋದಕ್ಕೆ ನಾನು ಇದನ್ನ ತಗೊಂಡ್ಬಂದಿದ್ದೀನಿ. ನನಗೆ ಏನ್ ಅನ್ಸೋದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲೂ ಸಹ ಛಾಯಾಗ್ರಾಹಕರು, ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡುವಂತ ಇಲಾಖೆಯವರು ಬಂದ ಜನಕ್ಕೆ ದಾಖಲೆಗಿರ್ಲಿ ಅಂತ ಫೋಟೋ ತೆಗೆಸ್ಕೊಳ್ಬೇಕಾದ್ರೆ ಅವ್ರು ₹100 ಕೊಡ್ಬೋದು, ₹200 ಕೊಡ್ಬೋದು, ₹300 ಕೊಡಬಹುದು. ಈಗ ನೀವು ಹೋಗಿ ಬರ್ತೀರಿ ದೇವಸ್ಥಾನಕ್ಕೆ, ದೇವಸ್ಥಾನ ಹೇಗಿತ್ತು ಅಂದ್ರೆ ನೀವು ಏನೇ ವರ್ಣನೆ ಮಾಡಿದ್ರು, ಮೂರ್ತಿ ಹೇಗಿತ್ತು ಅಂತ ಏನೇ ವರ್ಣನೆ ಮಾಡಿದ್ರು ಜನರಿಗೆ ಆ ಕಲ್ಪನೆ ಬರೋಲ್ಲ. ನಾವು ಫೋಟೋ ತಂದ್ರೆ, ಆ ಮೂರ್ತಿಯ ಪ್ರತಿರೂಪ ತಂದ್ರೆ ಮಾತ್ರ ಗೊತ್ತಾಗುತ್ತೆ, ಮತ್ತೆ ಅಲ್ಲಿಯ ಪ್ರವಾಸೋದ್ಯಮಕ್ಕೂ ನಾವು ಬೆಂಬಲ ಕೊಟ್ಟಂಗಾಗುತ್ತೆ. ಹೀಗಾಗಿ ನೋಡಿ, ಇವೆಲ್ಲ ಫೋಟೋಗಳಿಗೆ ಅಥವಾ ಡ್ರೆಸ್ಗಳಿಗೆ ₹100. ಅವರು ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಒಳಗೆ ನಿಮಗೆ ಪ್ರಿಂಟ್ ಕೊಟ್ಬಿಡ್ತಾರೆ. ನಮ್ಮಲ್ಲಿ ನೀವು ಕೇಳಿದ್ರೆ ಸಂಜೆ ಬನ್ರಿ, ಲ್ಯಾಬ್ ನಾಳೆ ಕೊಡ್ತೀವಿ, ಸಂಜೆ ಕೊಡ್ತೀವಿ, 4 ಅವರ್ಸ್ ಆದ್ಮೇಲೆ ಕೊಡ್ತೀವಿ ಅಂತಾರೆ. ಅವ್ರು ಹೇಗೆ ಪ್ರವಾಸೋದ್ಯಮದಲ್ಲಿ 1 ಗಂಟೆ ಕಾಲದಲ್ಲಿ, ಅರ್ಧ ಗಂಟೆ ಕಾಲದಲ್ಲಿ, 20 ನಿಮಿಷದಲ್ಲಿ ಕೊಡ್ತಾರೆ? ಇದು ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಎಲ್ಲ ಛಾಯಾಗ್ರಾಹಕರಿಗೆ, ಪ್ರಿಂಟ್ ಮಾಡೋರಿಗೆ ಇದೊಂದು ಅವಕಾಶ ಇದೆ. ಇದನ್ನ ಯಾಕೆ ನಮ್ಮಲ್ಲಿ ಅಳವಡಿಸ್ಕೋಬಾರ್ದು ಅಂತ ನನಗನ್ನಿಸ್ತು. ಸರಿ, ಶಿರ್ಡಿ ಆಯ್ತು. ಶಿರ್ಡಿ ಆದ್ಮೇಲೆ ನಾನು ನೋಡಿ, ಇದು ಕೃಷ್ಣೇಶ್ವರ. ಇದು ಹಳೆ ಫೋಟೋಗಳು ಬಂದ್ಬಿಡ್ತು. ಆದ್ರೂ ನೋಡಿ, ಇದು ನಾವು ಹೋದ್ಸಲ ವಿಯೆಟ್ನಾಂಗೆ ಹೋದಾಗ ಅಲ್ಲಿ ಕೈ ತರ ಇರುವಂತ ರೂಪದ ಒಂದು ಬ್ರಿಡ್ಜ್ ಇದೆ, ಗಾಜಿನ ಬ್ರಿಡ್ಜ್. ಅದ್ರ ಮೇಲೆ ಹೋಗಿದ್ವಿ ನಾನು, ನನ್ನ ಹೆಂಡತಿ 2 ವರ್ಷದ ಕೆಳಗೆ ವಿಯೆಟ್ನಾಂ. ಹಾಗೆ ನೋಡಿ, ಇದು ಬಾಲಿ ದ್ವೀಪ, ಬಾಲಿಗೆ ಹೋಗಿದ್ವಿ, ಇಂಡೋನೇಷ್ಯಾದಲ್ಲಿರುವಂತ ದ್ವೀಪ. ಅಲ್ಲಿ ಈ ತರ ಇದು ನೋಡಿ, ನಾವು ಕಾಂಬೋಡಿಯಾಗ ಹೋಗಿದ್ದಾಗ ತೆಗೆದಂತ ಫೋಟೋಗಳು. ಇದು ಕಾಶ್ಮೀರದ ಫೋಟೋ, ಉದ್ಯಾನವನದ್ದು. ಅಲ್ಲಿ ಡ್ರೆಸ್ಸು ಕೊಡ್ತಾರೆ. ನಾನು ನಾಟಕದವನಾಗಿದ್ದರಿಂದ ನನಗೆ ಈ ವೇಷಭೂಷಣಗಳು ಇವುಗಳಲ್ಲೆಲ್ಲ ಬಹಳ ಇಷ್ಟ. ಹೀಗಾಗಿ ನಾನು ದಾಖಲೆ ಈ ಫೋಟೋ ತಂದಿರ್ತೀನಿ. ಆಮೇಲೆ ಮುಖ್ಯವಾಗಿ ನಾವು ಅಜಂತಾ ಎಲ್ಲೋರ ಬಗ್ಗೆ ಬಹಳ ಹೇಳ್ಬೇಕು. ಯಾಕೆ ಅಂದ್ರೆ ನನಗೆ ಬಹಳ ಮೆಚ್ಚುಗೆ ಆದಂತ ಪ್ರದೇಶ ಇದು. ನೋಡಿ, ಕಾಶ್ಮೀರದ್ದು. ಇದು ಅಲ್ಲ, ಕಾಶ್ಮೀರ ಅಲ್ಲ, ಇದು ಸಾರಿ, ಕಟ್ ಮಾಡಿ ಪಂಚೂರು. ಈಗ ನೀವು ಈ ಲಾಸ್ಟ್ ವೀಕಲ್ಲಿ ಎಲ್ಲೂ ಹೋಗ್ಬೇಡಿ, ನವೆಂಬರ್ ಅಲ್ಲಿ. ಹೌದು, ಅಲ್ಲ, ನಾ 28, 29 ಅಂತ ಅನ್ಕೊಂಡಿದ್ದೀನಿ. ಅವೈಲೇಬಿಲಿಟಿ ಆಫ್ ಹಾಲ್ ಮೇಲೆ ಇಲ್ಲೆಲ್ಲ ಕೊಡ್ತಾರೆ, ನಂಗೆ ಗೊತ್ತು, ಬುಕ್ ಮಾಡ್ಕೋತೀನಿ ಅದನ್ನ. ಇಲ್ಲೆಲ್ಲ ನಾನು ಇದ್ದೀನಿ ಸರ್, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇದ್ದೀನಿ. ಈ ಕಡೆ ಭಾಗದ ಜನ ಅಲ್ಲಿ ಬರೋಲ್ಲ ಸರ್, ಅದೇ ಕಷ್ಟ. ಹ್ಮ್ 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 ಹಾ ಹಾ